ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ರು, ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಮೇಡಮ್, ಆಫ್ಟರ್ ಬಿಗ್ ಬಾಸ್ ಹೇಗಿದೆ? ತುಂಬಾ ಚೆನ್ನಾಗಿದೆ. ನೀವೇ ನೋಡ್ತಾ ಇದ್ರಲ್ಲ, ಇಷ್ಟೊಂದು ಪ್ರೀತಿ ಸಿಗುತ್ತೆ ಅಂತಾನೆ ಗೊತ್ತಿರಲಿಲ್ಲ. ಇದು ಫಸ್ಟ್ ಟೈಮ್ ಇಷ್ಟು ಪಬ್ಲಿಕ್ ಜೊತೆ ಇಂಟ್ರಾಕ್ಷನ್ ಆಗಿದ್ದು. ಇದು ಆಕ್ಚುಲಿ ಇವನ್ ಪ್ಲಾನು. ಬಿಗ್ ಬಾಸ್ ಇಂದ ಆಚೆ ಬಂದಿದ ತಕ್ಷಣ ನಾವೆಲ್ಲರೂ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು ನಾವು ಟೀಮ್ ಎಲ್ಲ ಅಂತ ಅನ್ಕೊಂಡಿದ್ವಿ. ಸೊ ಹಾಗೆ ಇವತ್ತಾಯ್ತು. ಅಂಡ್ ಇಷ್ಟೊಂದು ಜನ ನೋಡ್ತಾ ಇದ್ರೆ ಶಾಕ್ ಆಗ್ತದೆ, ಇಷ್ಟು ಪ್ರೀತಿ ಕೊಡ್ತಾ ಇದಾರಲ್ಲ ಅಂತ. ದರ್ಶನ ಆಯ್ತಾ? ಏನಂತ ಕೇಳ್ಕೊಂಡ್ರಿ? ಅದೆಲ್ಲ ಕೇಳ್ಕೊಂಡಿದ್ದೆಲ್ಲ ಹೇಳಕ್ಕಾಗಲ್ಲ, ಆಮೇಲೆ ನಿಜ ಆಗದೆ ಇದ್ರೆ. ಸೊ ನಿಜ ಆದ್ಮೇಲೆ ಹೇಳ್ತೀನಿ. ಅಫ್ಕೋರ್ಸ್ ಒಂದು ಒಳ್ಳೆ ದರ್ಶನ ಸಿಕ್ತು ನಮಗೆ. ಒಳಗೆ ಕರ್ಕೊಂಡು ಹೋಗಿ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ಸೊ ಅದೊಂದು ಖುಷಿ ಇದೆ ನಮಗೆ. ಹೇಗಿತ್ತು ಮೇಡಮ್ ಹೊರಗಡೆ ಬಂದ್ಮೇಲೆ ರೆಸ್ಪಾನ್ಸ್? ಈಗ ಫಿಲಂ ಶೂಟ್ಸ್ ಆಗ್ಬೋದು ಅಥವಾ ಸೀರಿಯಲ್ಸ್ ಆಗ್ಬೋದು, ಹೇಗೆಲ್ಲ ಇದೆ ಆಫರ್ಸ್? ಆಫರ್ಸ್ ಬರ್ತಾನೆ ಇದೆ. ಸಿನಿಮಾ ಆಗಿರ್ಬೋದು, ಧಾರಾವಾಹಿಗಳಾಗಿರ್ಬೋದು, ಯಾವುದೂ ನಾನು ಇನ್ನೂ ರೆಸ್ಪಾಂಡ್ ಮಾಡಿಲ್ಲ. ಸ್ವಲ್ಪ ಟೈಮ್ ತಗೋತಾ ಇದ್ದೀನಿ. ಒಂದೂವರೆ ತಿಂಗಳಾದರೂ ಸ್ವಲ್ಪ ಟೈಮ್ ತಗೊಂಡು ಆಮೇಲೆ ಏನಿದೆ ನೋಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಸದ್ಯಕ್ಕೆ ಯಾವುದು ಒಪ್ಕೋತಾ ಇಲ್ಲ. ಮೇಡಮ್, ಮನೆ ಒಳಗೆ ಕೂಡ ಒಟ್ಟಿಗೆ ಇದ್ರಿ, ಈಗ ಮನೆ ಹೊರಗೆ ಕೂಡ ಒಟ್ಟಿಗೆ ಇದ್ರಿ, ಹೇಗಿದೆ ಬಾಂಡಿಂಗ್ ಅಂತ? ಬಾಂಡಿಂಗ್ ನೀವೇ ನೋಡ್ತಾ ಇರಲ್ಲ, ಚೆನ್ನಾಗಿದೆ. ಇಟ್ಸ್ ಲೈಕ್ ಫ್ಯಾಮಿಲಿ. ಅದೇ ಒಳಗಡೆ ನಾವು ಯಾವುದು ಆಟಕ್ಕೋಸ್ಕರ ಕ್ಯಾಮ್ರಾಗೋಸ್ಕರ ಫೇಕ್ ಮಾಡಿದ್ದಲ್ಲ. ಸೊ ನಮ್ಮ ಫ್ರೆಂಡ್ಶಿಪ್ ನಮ್ ಯಾವಾಗ್ಲೂ ಹೊರಗಡೆನೂ ಹೀಗೆ ಇರುತ್ತೆ, ವರ್ಷಾನ್ಗಟ್ಲೆ ಹೀಗೆ ಇರುತ್ತೆ. ಸೊ ಹಾಗೆ ಇರ್ಲಿ ಅಂತ ಕೇಳ್ಕೊತೀನಿ ಕೂಡ ದೇವರಲ್ಲಿ. ಜಾಲತಾಣದಲ್ಲಿ ತಮ್ಮ ವಿಡಿಯೋಸ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಮೇಡಮ್. ಅಂದ್ರೆ ನೀವು ಡ್ಯಾನ್ಸ್ ಮಾಡ್ತಾ ಇರೋದು ಸಿಂಗಲ್ ಆಗಿ ಎಲ್ಲ, ಒಂದಷ್ಟು ಜನ ಕಾಮೆಂಟ್ ಇದೆ, ಕಾರ್ತಿಕ್ ಒಟ್ಟಿಗೆ ಡ್ಯಾನ್ಸ್ ಮಾಡಿ, ರಕ್ಷಕ್ ಒಟ್ಟಿಗೆ ಡ್ಯಾನ್ಸ್ ಮಾಡಿ, ಸ್ನೇಹಿತೊಟ್ಟಿಗೆ ಡ್ಯಾನ್ಸ್ ಮಾಡಿ ಅಂತ. ಯಾರೊಟ್ಟಿಗೆ ಮಾಡ್ಬೇಕು ಅಂತ ಇಷ್ಟ ಇದೆ? ಅಫ್ಕೋರ್ಸ್ ರಕ್ಷಕ್ ಜೊತೆ ಫಸ್ಟ್ ಒಂದು ರೀಲ್ ಪ್ಲಾನ್ ಇದೆ. ಅದಾದ್ಮೇಲೆ ನೋಡೋಣ, ಕಾರ್ತಿಕ್ ಸಿಕ್ಕಿದ್ರೆ ಕಾರ್ತಿಕ್ ಜೊತೆ ಇನ್ನೊಂದು ಡಾನ್ಸ್ ಕವರ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಮತ್ತೊಬ್ಬರ ಹೆಸರು ಹೇಳ್ತಾನೆ ಇಲ್ಲ. ಬೇಡ, ಸದ್ಯಕ್ಕೆ ಬೇಡ. ದೇವಸ್ಥಾನಕ್ಕೆ ಬಂದಿದ್ದೀವಿ, ಸೊ ಒಳ್ಳೆ ಮಾತಾಡೋಣ.